ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಾವು ಸಾಕೋರು ಹಾವಿಂದ ಕಚ್ಚಿಸ್ಕೊಂಡು ಸಾಯ್ತಾರೆ ಅನ್ನೋದು ಒಂದು ಹಳೆಯ ಗಾದೆ ಮಾತು. ಈಗ ಪಾಕಿಸ್ತಾನದ ವಿಷಯದಲ್ಲಿ ಅದು ನಮ್ಮ ಕಣ್ಣೆದುರಿಗೆ ಆಗ್ತಾ ಇದೆ. ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಸಾಕಿ ಬಳಸ್ತಾ ಇದ್ದ ಪಾಕಿಸ್ತಾನ ಈಗ ಅದೇ ಭಯೋತ್ಪಾದಕರ ಕಾಟಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಭಯೋತ್ಪಾದನೆ ಅನ್ನೋದು 80% ಹೆಚ್ಚಾಗಿದೆ. ಸಾವು ನೋವುಗಳ ಸಂಖ್ಯೆ 75% ಹೆಚ್ಚಾಗಿದೆ ಅಂತ ಅಲ್ಲಿನ ಒಂದಷ್ಟು ಅಧ್ಯಯನ ಸಂಸ್ಥೆಗಳು ವರದಿ ಮಾಡ್ತಾ ಇವೆ. ಹಾಗೆ ಭಾರತದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ 2023ರಲ್ಲಿ ಗಣನೀಯ ಪ್ರಮಾಣದಲ್ಲಿ ಭಯೋತ್ಪಾದಕ ಕೃತ್ಯಗಳು ಕಡಿಮೆ ಆಗಿರುವುದು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಅತಿ ಹೆಚ್ಚು ಉಗ್ರ ಚಟುವಟಿಕೆಗಳು ನಡೀತಾ ಇರೋದು ಎಲ್ಲಿ? ಕಾಶ್ಮೀರದ ಸದ್ಯದ ಪರಿಸ್ಥಿತಿ ಏನು? ಬನ್ನಿ ನೋಡೋಣ. ಗೆಳೆಯರೆ, ಉಗ್ರವಾದ ಅನ್ನೋದು ಇವತ್ತು ಜಾಗತಿಕ ಸಮಸ್ಯೆ. ಅದೊಂಥರ ಭಸ್ಮಾಸುರ ಇದ್ದ ಹಾಗೆ. ಯಾರದನ್ನ ಸೃಷ್ಟಿ ಮಾಡ್ತಾರೋ, ಯಾರದನ್ನ ಪೋಷಿಸ್ತಾರೋ ಅವರನ್ನು ಕೂಡ ಅದು ಬಿಡೋದಿಲ್ಲ. ಅವ್ರ ತಲೆ ಮೇಲೆ ಕೂಡ ಕೈ ಇಟ್ಟು ಸುಟ್ಟು ಬಿಡೋದಕ್ಕೆ ಮುಂದಾಗತ್ತೆ. ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದು ಅದೇನೆ. ಒಂದ್ ಕಡೆ ಭಾರತ, ಇನ್ನೊಂದ್ ಕಡೆ ಇರಾನ್, ಮತ್ತೊಂದ್ ಕಡೆ ಆಫ್ಘನಿಸ್ತಾನ, ಮೂರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ತನ್ನ ನೆಲದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಅವಕಾಶ ಕೊಡ್ತಾ ಹೋಯಿತು. ಭಾರತದ ಕಾಶ್ಮೀರವನ್ನು ಆಕ್ರಮಿಸಿಕೊಂಡು ಬಿಡಬೇಕು ಅನ್ನೋದರ ಜೊತೆಗೆ ಭಾರತದ ಮೇಲಿನ ವಿಪರೀತ ದ್ವೇಷ, ನಮ್ಮ ವಿರುದ್ಧ ಉಗ್ರರನ್ನ ಛೂ ಬಿಡೋದಕ್ಕೆ ಕಾರಣವಾದ್ರೆ ಇರಾನ್ ಅನ್ನೋದು ಶಿಯಾ ದೇಶ. ಅಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸಿದ್ರೆ ಅರಬ್ ಸುನ್ನಿಗಳು ಖುಷಿಯಾಗಿ ಒಂದಷ್ಟು ಭಿಕ್ಷೆ ಹಾಕ್ತಾರೆ, ಜೊತೆಗೆ ಶಿಯಾ ದೇಶವನ್ನ ನಾಶ ಮಾಡಿದ ಹಾಗಾಗುತ್ತೆ ಅನ್ನೋ ಕಾರಣಕ್ಕೆ ಇರಾನ್ನ ಗಡಿಯಲ್ಲಿ ಪಾಕಿಸ್ತಾನಿ ಭಯೋತ್ಪಾದನೆ ಶುರುವಾಯಿತು. ಜೊತೆಗೆ ಅಮೆರಿಕದ ಮಾತು ಕೇಳ್ಕೊಂಡು ಅವರು ಕೊಡುವ ಭಿಕ್ಷೆಯ ಕಾರಣಕ್ಕೆ ಆಫ್ಘನಿಸ್ತಾನದ ಗಡಿಯಲ್ಲಿ ಮುಜಾಹಿದೀನ್ಗಳನ್ನ, ದೇವಬಂದಿ ಮುಲ್ಲಾಗಳನ್ನ, ತಾಲಿಬಾನಿಗಳನ್ನ ತಯಾರು ಮಾಡುವ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಯಿತು. ಅದರ ಪರಿಣಾಮ ಏನು ಅಂದ್ರೆ ಪಾಕಿಸ್ತಾನದ ಹಿತ್ತಲು ತುಂಬಾ ಬರೀ ಕೊಳಕುಮಂಡಲ ಹಾವುಗಳೇ ಹುಟ್ಕೊಂಡು. ಇನ್ನು ಪಾಕಿಸ್ತಾನಕ್ಕೆ ಭಾರತದ ಮೇಲಿನ ದ್ವೇಷದ ವಿಷಯ ಬಿಟ್ರೆ ಬೇರೆ ಯಾವ ವಿಷಯದಲ್ಲೂ ಒಂದು ನಿಲುವು, ಒಂದು ನಾಲಿಗೆ ಇರಲೇ ಇಲ್ಲ. ತಾಲಿಬಾನಿಗಳನ್ನ ಬೆಳೆಸಿದ್ದು, ಅಲ್ ಖೈದಾಗೆ ಆಶ್ರಯ ಹಾಗೂ ತರಬೇತಿ ಕೊಟ್ಟಿದ್ದು ಪಾಕಿಸ್ತಾನವೇ. ಆ ನಂತರ ಅಮೆರಿಕ ಜೊತೆ ಸೇರ್ಕೊಂಡು ಅದೇ ತಾಲಿಬಾನಿಗಳ ವಿರುದ್ಧ ಏರ್ ಸ್ಟ್ರೈಕ್ ಮಾಡಿದ್ದು ಕೂಡ ಪಾಕಿಸ್ತಾನನೇ. ಹೀಗಾಗಿ ಅವರು ಕೂಡ ಪಾಕಿಸ್ತಾನಿಗಳ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ರು. ಇನ್ನು ಇರಾನ್ ತನ್ನ ನೆಲದಲ್ಲಿ ಪಾಕಿಸ್ತಾನಿ ಉಗ್ರರ ಕಾಟ ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಬಲೂಚಿಸ್ತಾನದಲ್ಲಿ ಪಾಕಿಗಳ ವಿರುದ್ಧ ಬಲೂಚ್ ಲಿಬರೇಷನ್ ಆರ್ಮಿಗೆ ಸಹಾಯ ಮಾಡೋದಕ್ಕೆ ನಿಂತ್ಕೊಳ್ತು. ಇರಾನ್ ಅನ್ನೋದೇ ಒಂದು ದೊಡ್ಡ ಉಗ್ರವಾದದ ಪೋಷಕ ದೇಶ. ಲೆಬನಾನ್ನಲ್ಲಿ, ಸಿರಿಯಾದಲ್ಲಿ, ಯೆಮನ್ನಲ್ಲಿ ಅವರು ಶಿಯಾ ಉಗ್ರರ ಪಡೆಗಳನ್ನ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಹೀಗಿರುವಾಗ ಪಕ್ಕದಲ್ಲಿನ ಪಾಕಿಸ್ತಾನ ಬಿಡ್ತಾರಾ? ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಆಗ್ಲಿ, ಇರಾನ್ ಆಗ್ಲಿ, ಟರ್ಕಿ ಅಥವಾ ಕತಾರ್ನಂಥ ದೇಶನೇ ಆಗ್ಲಿ, ಅಮೆರಿಕ, ರಷ್ಯಾಗಳೇ ಆಗ್ಲಿ, ಯಾಕೆ ಭಯೋತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಶತ್ರುಗಳ ವಿರುದ್ಧ ಸಾಂಪ್ರದಾಯಿಕ ಯುದ್ಧ ಮಾಡ್ತಾ ಹೋದ್ರೆ ಅದು ಖರ್ಚು ಮತ್ತು ಸಮಯ ಎರಡನ್ನು ತಿಂದು ಹಾಕುತ್ತೆ. ಈಗ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧಕ್ಕೆ ನಿಂತಿದೆ ನೋಡಿ. 2 ವರ್ಷ ಆದರೂ ಕೂಡ ಯುದ್ಧ ಮುಗಿತಿಲ್ಲ. ಅದು ರಷ್ಯಾಗೂ ಯುಕ್ರೇನ್ಗೂ ಇಬ್ಬರಿಗೂ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಯುದ್ಧಗಳು ನೂರಾರು ಕೋಟಿ ರೂಪಾಯಿಗಳ ಖರ್ಚಿಗೆ, ಸೈನಿಕರ ಸಾವಿಗೆ, ಆಯುಧ ಭಂಡಾರದ ಖಾಲಿಗೆ, ಅಂತಾರಾಷ್ಟ್ರೀಯ ನಿರ್ಬಂಧಗಳಿಗೆ, ಆರ್ಥಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತವೆ. ಹಾಗಲ್ಲದೆ ಶತ್ರು ದೇಶದಲ್ಲಿ ಭಯೋತ್ಪಾದಕರು ಹುಟ್ಟೋ ಹಾಗೆ ಮಾಡುವುದು ಅಥವಾ ಭಯೋತ್ಪಾದಕರನ್ನ ಶತ್ರು ದೇಶಕ್ಕೆ ಕಳುಹಿಸಿಕೊಟ್ಟು ಅವರ ಮೂಲಕ ದಾಳಿಗಳನ್ನು ಮಾಡಿಸಿದ್ರೆ ಖರ್ಚು ತುಂಬಾನೇ ಕಡಿಮೆ. ಸತ್ರೊಂದಷ್ಟು ಭಯೋತ್ಪಾದಕರು ಸಾಯ್ತಾರೆ, ಅವರು ಅತ್ಯಂತ ಕಡಿಮೆ ಬೆಲೆಗೆ ಚೀಪ್ ಆಗಿ ಸಿಕ್ಕಿರ್ತಾರೆ. ಹೆಚ್ಚು ನಷ್ಟ ಶತ್ರುಗಳಿಗೆ ಆಗುತ್ತೆ ಹೊರತು ದಾಳಿ ಮಾಡಿಸೋರ್ಗಲ್ಲ. ಹಾಗೆ ಅದು ಯುದ್ಧ ಅಂತ ಕೂಡ ಅನಿಸ್ಕೊಳ್ಳೋದಿಲ್ಲ. ನಾಳೆ ಅಂತಾರಾಷ್ಟ್ರೀಯ ಒತ್ತಡಗಳು ಶುರುವಾದ್ರೆ ಆ ಉಗ್ರರಿಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ದಾಳಿಗೊಂದು ಖಂಡನೆ ವ್ಯಕ್ತಪಡಿಸಿದ್ರೆ ಕೆಲಸ ಮುಗಿದು ಹೋಯ್ತು. ಯಾಕೆಂದ್ರೆ ದಾಳಿ ಮಾಡಿಸಿದ್ ಯಾರು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ಒಂದಷ್ಟು ದೇಶಗಳು ಯುದ್ಧಕ್ಕಿಂತ ಈ ಛಾಯಾ ಯುದ್ಧಗಳನ್ನ ಹೆಚ್ಚು ಆಯ್ಕೆ ಮಾಡ್ಕೊಳ್ತಾ ಇವೆ. ಪಾಕಿಸ್ತಾನ ಭಾರತದ ವಿಷಯದಲ್ಲಿ ಮಾಡೋದಕ್ಕೆ ಹೋಗಿದ್ದು ಕೂಡ ಇದನ್ನೇ. 4 ಬಾರಿ ಭಾರತದ ಜೊತೆ ಯುದ್ಧ ಮಾಡಿ ಸೋತು ಪಾಕಿಸ್ತಾನ ಉಗ್ರವಾದಿಗಳನ್ನ ಭಾರತಕ್ಕೆ ನುಗ್ಗಿಸಿ ಇಲ್ಲಿನ ಮತೀಯವಾದಿಗಳನ್ನ ಕೆರಳಿಸಿ ಭಾರತದ ತುಂಬಾ ಇಸ್ಲಾಮಿಕ್ ಉಗ್ರವಾದ ಹರಡೋ ಹಾಗೆ ಮಾಡಿ ಭಾರತ ಅನ್ನೋ ಬಲಿಷ್ಠ ಆನೆಗೆ ಮೈತುಂಬಾ ಗಾಯ ಮಾಡಿ ಅದನ್ನ ಮಣಿಸಬೇಕು. ಭಾರತ ಮಾತುಕತೆಗೆ ಬರೋ ಹಾಗೆ ಮಾಡಬೇಕು ಮತ್ತು ಭಾರತ ಮಾತು ಕೇಳೋ ಹಾಗೆ ಮಾಡ್ಕೋಬೇಕು ಅನ್ನೋದು ಪಾಕಿಸ್ತಾನದ ಕುತಂತ್ರ ಆಗಿತ್ತು. ಇನ್ನು ಇಷ್ಟು ದಿನ ಭಾರತ ಕೂಡ ಪಾಕಿಸ್ತಾನದ ಈ ತಂತ್ರಕ್ಕೆ ಬಲಿಯಾಗ್ತಲೇ ಬರ್ತಾ ಇತ್ತು. ನಮ್ಮಲ್ಲಿ ಉಗ್ರರ ದಾಳಿ ಆದ ಕೂಡಲೇ ನಾವು ಪಾಕಿಸ್ತಾನದ ಜೊತೆ ಮಾತುಕತೆಗೆ ಮುಂದಾಗ್ತಾ ಇದ್ವಿ, ಭಯೋತ್ಪಾದಕರನ್ನ ನಿಗ್ರಹಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ಹೆಚ್ಚು ಅಂದ್ರೆ ನಿಮ್ಮ ನೆಲದ ಉಗ್ರರು ನಮ್ಮಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಒಂದು ಖಂಡನಾ ಪತ್ರ ಕಳುಹಿಸಿ ಕೊಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಈ ವಿಷಯದಲ್ಲಿ ಭಾರತದ ನಿಲುವು ಬದಲಾಗಿದೆ. ಭಾರತ ಪಾಕಿಸ್ತಾನದ ಭಯೋತ್ಪಾದನಾ ದಾಳಿಗಳಿಗೆ ಬೇರೆಯದ್ದೇ ರೀತಿಯಲ್ಲಿ ಪ್ರತಿಕ್ರಿಯಿಸೋದಕ್ಕೆ ಶುರು ಮಾಡಿದೆ. ಈಗ ಖಂಡನೆ ಇಲ್ಲ, ಮಾತುಕತೆ ಇಲ್ಲ, ಪಾಕಿಸ್ತಾನದ ಜೊತೆ ವ್ಯಾಪಾರ ಸಂಬಂಧಗಳಿಲ್ಲ. ಪಾಕಿಸ್ತಾನ ಅನ್ನೋ ದೇಶ ನಮ್ಮ ಪಕ್ಕ
ಪಕ್ಕದಲ್ಲಿ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇಲ್ಲ ಅನ್ನೋ ತರ ಭಾರತ ವರ್ತಿಸ್ತಾ ಇದೆ. ಉಗ್ರರ ದಾಳಿಗಳಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಹೋಗ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ಗಳು ನಡೆಯುತ್ತವೆ. ಭಯೋತ್ಪಾದಕರನ್ನ ನಮಗೆ ಒಪ್ಪಿಸಿ ಅನ್ನೋ ಮಾತಿಲ್ಲ, ನಾವೇ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಭಾರತ ತೋರಿಸಿಕೊಡ್ತಾ ಇದೆ. ಈಗ ಪಾಕಿಸ್ತಾನದ ಒಳಗೆ ಅದ್ಯಾರೋ ಅಪರಿಚಿತ ಬಂದೂಕುಧಾರಿಗಳು ಬೇರೆ ಶುರು ಆಗಿದ್ದಾರೆ. ಅವರೇ ಭಾರತಕ್ಕೆ ಬೇಕಾದವ್ರನ್ನ ಹುಡುಕಿ ಜನ್ನತ್ಗೆ ಟಿಕೆಟ್ ಕೊಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆ ನೋ ಟಾಕ್ಸ್. ಅಲ್ಲಿಗೆ ಉಗ್ರವಾದ ಇನ್ನು ಭಾರತದ ಮೇಲೆ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನ ಭಾರತ ಪಾಕಿಸ್ತಾನಕ್ಕೆ ಅರ್ಥ ಮಾಡಿಸ್ತಾ ಇದೆ. ಜೊತೆಗೆ ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಇನ್ನು ಕಾಶ್ಮೀರದ ನಾಣ್ಯ ನಡೆಯೋದಿಲ್ಲ ಅನ್ನೋದನ್ನ ಪಾಕಿಸ್ತಾನಿಗಳಿಗೆ ಕೂಡ ಅರ್ಥವಾಗೋ ಹಾಗೆ ಭಾರತ ಮಾಡಿದೆ. ಆರ್ಟಿಕಲ್ 370 ರದ್ದಾದ ನಂತರ ಕಾಶ್ಮೀರದ ಹೆಸರು ಹೇಳ್ಕೊಂಡು ಇನ್ನು ಪಾಕಿಸ್ತಾನದ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಮತ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇನ್ನು ಕಾಶ್ಮೀರ ಯಾವತ್ತಿಗೂ ಕೂಡ ನಮಗೆ ಸಿಗೋದಿಲ್ಲ ಅನ್ನೋದು ಪಾಕಿಸ್ತಾನಿ ಪ್ರಜೆಗಳಿಗೆ ಕೂಡ ಅರ್ಥವಾಗ್ತಾ ಇದೆ. ಕಾಶ್ಮೀರದಲ್ಲಿನ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಆಕ್ರಮಿತ ಕಾಶ್ಮೀರದ ಜನ ಕೂಡ ನಾವು ಅಲ್ಲೇ ಇರಬೇಕಿತ್ತು ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳು ಶುರು ಆಗಿವೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ರಿಕ್ರೂಟ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗಿದೆ. 2023ರಲ್ಲಿ ಭದ್ರತಾ ಪಡೆಗಳು 55 ಮಂದಿ ವಿದೇಶಿ ಉಗ್ರರು ಸೇರಿದ ಹಾಗೆ 76 ಮಂದಿಯನ್ನ ಎನ್ಕೌಂಟರ್ಗಳಲ್ಲಿ ಹೊಡೆದು ಕೆಡವಿದ್ದಾರೆ. ಹಾಗೆ 2022ರಲ್ಲಿ ಕಾಶ್ಮೀರದಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಒಟ್ಟು 33 ದಾಳಿಗಳು ನಡೆದಿದ್ವು. ಈ ದಾಳಿಗಳ ಸಂಖ್ಯೆ 2023ರಲ್ಲಿ 14ಕ್ಕೆ ಇಳಿಕೆ ಆಗಿದೆ. ಹಾಗೆ 2022ರಲ್ಲಿ 130 ಮಂದಿ ಹೊಸ ಉಗ್ರರ ನೇಮಕಾತಿಯಾಗಿತ್ತು. ಅದು 2023ಕ್ಕೆ 20ಕ್ಕೆ ಇಳಿಕೆ ಆಗಿದೆ ಅಂತ ಅಲ್ಲಿನ ಡಿಜಿಪಿ ಸ್ವಯಂ ತಿಳಿಸಿದ್ದಾರೆ. ಸೊ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇವೆ. ಆಫ್ಕೋರ್ಸ್ ಅಲ್ಲಿ ಇನ್ನೂ ಕೂಡ ಉಗ್ರರ ವಿರುದ್ಧದ ಹೋರಾಟ ನಿಂತಿಲ್ಲ. ಗಡಿ ದಾಟಿ ಬರುವ ಉಗ್ರರನ್ನ ಕೊಂದು ಹಾಕೋ ಪ್ರಯತ್ನದಲ್ಲಿ ಪೀರ್ ಪಂಜಾಲ್ ರೇಂಜ್ ಅಲ್ಲಿ ರಜೌರಿ ಭಾಗದಲ್ಲಿ ಆಗಾಗ ನಮ್ಮ ವೀರ ಯೋಧರ ಬಲಿದಾನ ಆಗ್ತಲೇ ಇದೆ. ಆದರೆ ನಾಗರಿಕರ ಮೇಲಿನ ದಾಳಿಗಳ ಪ್ರಮಾಣ ತುಂಬಾನೇ ಕಡಿಮೆ ಆಗಿದೆ. ಹಾಗೆ ದೇಶದ ವಿವಿಧೆಡೆಗಳಲ್ಲಿ ಕೂಡ NIA ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಉಗ್ರ ಚಟುವಟಿಕೆಗಳ ಮಾಹಿತಿ ಬರ್ತಿದೆ ಅಂದ ಕೂಡಲೇ ಅಲ್ಲಿ ರೈಡ್ಗಳಾಗ್ತಾ ಇವೆ. ಉಗ್ರರ ಹಣಕಾಸಿನ ನೆಟ್ವರ್ಕ್ ಅನ್ನ ಕಟ್ ಮಾಡೋ ಕೆಲಸ ತೀವ್ರವಾಗಿ ನಡೀತಾ ಇದೆ. ಹೀಗಾಗಿ ಸದ್ಯಕ್ಕೆ ಭಾರತದ ನಾನಾ ಭಾಗಗಳಲ್ಲಿ ಬಾಂಬ್ ಸ್ಫೋಟಗಳು, ನಾಗರಿಕರ ಸಾವು ನೋವಿನ ಸುದ್ದಿಗಳು ನಾವು ಕೇಳ್ತಾ ಇದ್ದದ್ದೀಗ ಕಡಿಮೆ ಆಗ್ತಾ ಇದೆ. ಆದ್ರೆ ನಮ್ಮಲ್ಲಿಗೆ ಉಗ್ರರನ್ನ ಕಳುಹಿಸಿ ಕೊಡ್ತಾ ಇದ್ದ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಏನು? ಅಲ್ಲಿ ಶುಕ್ರವಾರ ಬಂದ್ರೆ ಸಾಕು ಯಾವಾಗ ಎಲ್ಲಿ ದಾಳಿ ಆಗುತ್ತೋ ಅಂತ ಹೆದರಬೇಕಾದ ವಾತಾವರಣ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲೀಗ ದಿನವೂ ದೀಪಾವಳಿ ಅಂತಾರಲ್ಲ, ಹಾಗಿದೆ ಪರಿಸ್ಥಿತಿ. ಮೊನ್ನೆ ಅಲ್ಲಿನ ಇಸ್ಲಾಮಾಬಾದ್ ಮೂಲದ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ CRSS ಅನ್ನೋ ಸಂಸ್ಥೆ ಕೊಟ್ಟಿರೋ ವಾರ್ಷಿಕ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ 2023ರಲ್ಲಿ ಭಯೋತ್ಪಾದನೆ ಗಲಭೆಗಳ ಕಾರಣದಿಂದ ಸಾವಿರಾರು ಮಂದಿ ಸಾವಿಗೀಡಾಗಿದ್ದಾರೆ. 2023ರಲ್ಲಿ ಇಂಥ ಸಾವುಗಳ ಸಂಖ್ಯೆ 1524ಕ್ಕೆ ಏರಿಕೆಯಾಗಿದೆ. ಹಾಗೆ 1463 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. 789 ಭಯೋತ್ಪಾದನಾ ಕೃತ್ಯಗಳಲ್ಲಿ ನಡೆದಿವೆ. ಈ ಉಗ್ರರ ದಾಳಿಗಳ ಕಾರಣದಿಂದಾಗಿ ಸುಮಾರು 1,000 ಮಂದಿ ಸಾರ್ವಜನಿಕರು ಹಾಗೂ ಭದ್ರತಾ ಸಿಬ್ಬಂದಿ ಅಲ್ಲಿ ಸಾವಿಗೀಡಾಗಿದ್ದಾರಂತೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಬಲೂಚಿಸ್ತಾನದಲ್ಲಿ 80% ಹಾಗೂ ಖೈಬರ್ ಪಖ್ತೂನ್ಖ್ವಾ ಅಂದ್ರೆ ಆಫ್ಘನಿಸ್ತಾನದ ಗಡಿ ಪ್ರದೇಶದಲ್ಲಿ 90% ಭಯೋತ್ಪಾದಕ ಕೃತ್ಯಗಳು ಹೆಚ್ಚಾಗಿವೆ. ಇನ್ನು ಪಂಜಾಬ್ ಪ್ರಾಂತ್ಯವನ್ನ ಪಾಕಿಸ್ತಾನದ ಅತ್ಯಂತ ಸುಖವಾಗಿರುವ ಸೇಫೆಸ್ಟ್ ಜಾಗ ಅಂತ ಹೇಳಲಾಗುತ್ತೆ. ಪಾಕಿಸ್ತಾನದ ಸರ್ಕಾರವನ್ನು ನಡೆಸೋ ಜನ ಪಂಜಾಬ್ನಿಂದ ಬರ್ತಾರೆ. ಅಲ್ಲಿನ ಸೇನೆಯ ಅತ್ಯುನ್ನತ ಹುದ್ದೆಗಳಲ್ಲಿರೋ ಜನ ಪಂಜಾಬ್ನಿಂದ ಬರ್ತಾರೆ. ಪಾಕಿಸ್ತಾನದಲ್ಲಿ ಪಂಜಾಬ್ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಸದಾಶಿವನಗರ ಇದೆಯಲ್ಲ ಹಾಗೆ. ಅಲ್ಲಿ ಗಲಭೆಗಳು ದಾಳಿಗಳು ತುಂಬಾನೇ ಕಡಿಮೆ. ಆದ್ರೆ ಈ ಬಾರಿ ಅಂಥ ಪಂಜಾಬ್ ಅಲ್ಲಿ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ 90% ಗಲಭೆಗಳು ಹೆಚ್ಚಾಗಿವೆ. ಆದ್ರೆ ಸಾವು ನೋವುಗಳ ಸಂಖ್ಯೆ ಕಡಿಮೆ ಅಂತ ಆ ವರದಿ ಹೇಳ್ತಾ ಇದೆ. ಇನ್ನು ಕಳೆದ 10 ವರ್ಷಗಳ ದಾಖಲೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಪಾಕಿಸ್ತಾನದಲ್ಲಿ 60% ಭಯೋತ್ಪಾದಕ ಕೃತ್ಯಗಳು, ಗಲಭೆಗಳು, ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಆ ವರದಿ ಹೇಳ್ತಾ ಇದೆ. ಕಳೆದ ವರ್ಷ ಅಂದ್ರೆ 2022ರಲ್ಲಿ ಅಲ್ಲಿ ಗಲಭೆಗಳು ಮತ್ತು ಉಗ್ರರ ಕೃತ್ಯಗಳಿಂದ ಸಾವಿಗೀಡಾದವರ ಸಂಖ್ಯೆ 980ರಷ್ಟಿತ್ತು. ಅದು 2023ರಲ್ಲಿ 1524ಕ್ಕೆ ಏರಿಕೆ ಆಗಿದೆ. ಇನ್ನು ಇಲ್ಲಿ ಕೂಡ ಗಮನಿಸಬೇಕಾದ ಅಂಶ ಅಂದ್ರೆ ಭಯೋತ್ಪಾದನೆ, ಬಾಂಬ್ ಸ್ಫೋಟ ಮುಂತಾದ ಕೃತ್ಯಗಳು ಅಲ್ಲಿ ಹೆಚ್ಚಾಗಿ ನಡೀತಾ ಇರೋದು ಮತೀಯ ಕಾರಣಕ್ಕೆ ಅನ್ನೋದು. ಅಂದ್ರೆ ಶಿಯಾಗಳ ಮೇಲೆ ಸುನ್ನಿಗಳು ಮಾಡೋ ದಾಳಿಗಳು, ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಮಾಡಲಾದ ದಾಳಿಗಳು, ಸುನ್ನಿ ಮತ್ತು ಅಹ್ಮದೀಯರ ನಡುವಿನ ಸಂಘರ್ಷಗಳು, ಇಂಥ ಮತೀಯ ಕೃತ್ಯಗಳು ಹಾಗೂ ಪ್ರಾರ್ಥನಾ ಸ್ಥಳಗಳ ಮೇಲೆ ಅಂದ್ರೆ ಮಸೀದಿಗಳ ಮೇಲೆ ನಡೆದ ದಾಳಿಗಳ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದೆ. ಇಂಥ ದಾಳಿಗಳಲ್ಲಿ
ಸುಮಾರು 208 ಮಂದಿ ನಾಗರಿಕರು ಹಾಗೂ 90ಕ್ಕೂ ಹೆಚ್ಚು ಭದ್ರತಾ ಪಡೆಯ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ ಅಂತ ಆ ವರದಿ ಹೇಳ್ತಾ ಇದೆ. ಹಾಗೆ ತೆಹರಿಕಿ ತಾಲಿಬಾನ್, ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಐಸಿಸ್ ದಾಳಿಗಳ ಪ್ರಮಾಣ ಕೂಡ ಈ ಬಾರಿ ಹೆಚ್ಚಾಗಿದೆ ಅನ್ನೋದನ್ನ ಆ ವರದಿ ಬಹಿರಂಗಪಡಿಸ್ತಾ ಇದೆ. ಗೆಳೆಯರೆ, ಇದು ಭಾರತಕ್ಕೆ ಕೂಡ ಅತ್ಯಂತ ಕಳವಳಕಾರಿ ವಿಷಯ. ಪಾಕಿಸ್ತಾನದ ಭಯೋತ್ಪಾದನೆ ಅನ್ನೋದು ಅಲ್ಲಿನ ISIನ ಹಿಡಿತದಲ್ಲಿದ್ರೆ ಅದಕ್ಕೊಂದು ನಿಯಂತ್ರಣ ಇರುತ್ತೆ. ಆದ್ರೆ ಐಸಿಸ್ ನಂತಹ ಸಂಘಟನೆಗಳು ನಮ್ಮ ಪಕ್ಕದ ದೇಶದಲ್ಲಿ ಬಂದು ಕೂತ್ಕೊಳ್ಳೋದು, ನೆಟ್ವರ್ಕ್ ಅನ್ನ ಬೆಳೆಸ್ಕೊಳ್ಳೋದು ಆರಂಭದಲ್ಲಿ ಪಾಕಿಸ್ತಾನಕ್ಕೆ ತೊಂದರೆ ಕೊಡುತ್ತೆ ಅಂತ ಅನ್ಸಿದ್ರು ಕೂಡ ಅದನ್ನ ನಿಗ್ರಹಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದರ ಕಬಂಧ ಬಾಹುಗಳು ಅಕ್ಕಪಕ್ಕದ ದೇಶಗಳ ಕಡೆಗೆ ಕೂಡ ಬೇಗ ಚಾಚಿಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತವೆ. ಅದರ ದುಷ್ಪರಿಣಾಮ ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಕೂಡ ಬರೋದಿಲ್ಲ. ಸೊ ಪಾಕಿಸ್ತಾನದಲ್ಲಿ ಐಸಿಸ್ ಬೇರು ಬಿಡ್ತಾ ಇದೆ ಅನ್ನೋದು ತುಂಬಾ ಆತಂಕಕಾರಿ ವಿಷಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ PICSS ನ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ ನಡೆದ ಬರೀ ಭಯೋತ್ಪಾದಕ ದಾಳಿಗಳ ಸಂಖ್ಯೆ 641 ಮತ್ತು ಅದರಲ್ಲಿ ಸಾವಿಗೀಡಾದವರ ಸಂಖ್ಯೆ 974, ಗಾಯಾಳುಗಳು 1351. ಇಲ್ಲಿ PICSS ಮತ್ತು CRSS ನ ಅಂಕಿ ಸಂಖ್ಯೆಗಳ ನಡುವೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ಕೂಡ ಇಬ್ಬರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಕೃತ್ಯಗಳು ಹೆಚ್ಚಾಗಿವೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಗೆಳೆಯರೆ, ಒಂದು ವರ್ಷಕ್ಕೆ 600ರಿಂದ 700 ಭಯೋತ್ಪಾದಕ ದಾಳಿಗಳು ಅಂದ್ರೆ ಆವರೇಜ್ ಲೆಕ್ಕದಲ್ಲಿ ದಿನಕ್ಕೆ 2 ದಾಳಿಗಳು ಪಾಕಿಸ್ತಾನದಲ್ಲಿ ನಡೀತಾ ಇವೆ. ಇದು ಆ ದೇಶವನ್ನ ಇನ್ನು ಕೆಲವೇ ದಿನಗಳಲ್ಲಿ ಸರ್ವನಾಶ ಮಾಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ಹೋರಾಟ ಕೂಡ ತೀವ್ರವಾಗ್ತಾ ಇದೆ. ಅಲ್ಲಿ ಚೈನಾದ ಹೂಡಿಕೆಗಳ ಮೇಲೆ ದಾಳಿಗಳು ಶುರುವಾದ ನಂತರ ಮತ್ತು ಈ ಬಾರಿ ಪಾಕಿಸ್ತಾನದಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ರಚನೆಯ ಸಾಧ್ಯತೆಗಳು ಕಂಡುಬರೋದಕ್ಕೆ ಶುರುವಾದ ನಂತರ ಚೈನಾ ಕೂಡ ಪಾಕಿಸ್ತಾನಕ್ಕೆ ಹೆಚ್ಚು ಆರ್ಥಿಕ ಸಹಾಯವನ್ನು ಕೊಡುವುದನ್ನು ನಿಲ್ಲಿಸಿದೆ ಮತ್ತು ಆಸಕ್ತಿಯನ್ನು ನಿಧಾನವಾಗಿ ಕಳ್ಕೊಳ್ತಾ ಇದೆ. ಇನ್ನು ಪಾಕಿಸ್ತಾನದ ಬಲೂಚ್ ಪ್ರಾಂತದಲ್ಲಿ ಅಮೆರಿಕ ತನ್ನ ನೆಲೆಯೊಂದನ್ನು ಮಾಡಿಕೊಳ್ಳುವ ಪ್ರಯತ್ನದಲ್ಲಿದೆ. ಅದನ್ನ ಇರಾನ್ ತೀವ್ರವಾಗಿ ವಿರೋಧಿಸುತ್ತೆ ಮತ್ತು ಅಲ್ಲಿಗೆ ಅಮೆರಿಕ ಬರುತ್ತೆ ಅನ್ನೋದಾದ್ರೆ ಬಲೂಚರಿಗೆ ರಷ್ಯಾ ಹಾಗೂ ಇರಾನ್ ಬೆಂಬಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಇದು ಶುರುವಾಗಿ ಬಿಟ್ರೆ ಪಾಕಿಸ್ತಾನ ಬಲೂಚ್ ಮೇಲಿನ ಆಸೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕಾಗಿ ಬರುತ್ತೆ. ಇನ್ನು ಮೊನ್ನೆ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಕೂಡ ಪಾಕಿಸ್ತಾನಕ್ಕೆ ಇದೇ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಾರತದ ಮೇಲೆ ಒಂದೇ ಒಂದು ದಾಳಿ ಮಾಡಿದ್ರು ಬಲೂಚಿಸ್ತಾನವನ್ನು ಅವರು ಕಳ್ಕೋಬೇಕಾಗತ್ತೆ ಅಂತ S ಜಯಶಂಕರ್ ಹೇಳಿದ್ದಾರೆ. ಹಾಗೆ ಆಫ್ಘನ್ ಗಡಿಯಲ್ಲಿ ಕೂಡ ಪಶ್ತೂನಿಸ್ತಾನಕ್ಕಾಗಿ TTP ಉಗ್ರರು ತಮ್ಮ ದಾಳಿಗಳನ್ನು ತೀವ್ರಗೊಳಿಸಿದ್ದಾರೆ. ಪಕ್ಕದವರು ಒಂದು ಕಣ್ಣು ಹೋಗ್ಲಿ ಅಂದ್ಕೊಂಡು ತನ್ನ 2 ಕಣ್ಣುಗಳನ್ನ ಕಳ್ಕೊಳ್ಳೋದು ಅಂದ್ರೆ ಇದೆ ಅಲ್ವೇ. ಒಟ್ಟಾರೆ ಪಾಕಿಸ್ತಾನ ತನ್ನ ಹಿತ್ತಲಲ್ಲಿ ಸಾಕಿದ್ದ ಹಾವುಗಳಿಂದ ಕಚ್ಚಿಸ್ಕೊಂಡು ಸಾಯ್ತಾ ಇದೆ. ಕರ್ಮ ಫಲ ನೋಡಿ ಅನುಭವಿಸಲೇಬೇಕು. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ತೀವ್ರವಾಗ್ತಾ ಇರೋ ಉಗ್ರವಾದದ ಬಗ್ಗೆ ಅಲ್ಲಿನ 2 ಅಧ್ಯಯನ ಸಂಸ್ಥೆಗಳು ಕೊಟ್ಟಿರೋ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.